ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ವಾರದ ರೀಡಿಂಗ್ ಅಂದರೆ ನಿಮ್ಮ ಎನರ್ಜಿ ಮುಖಾಂತರ ನೀವು ಈ ವಾರದಲ್ಲಿ ಏನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತವೆ, ಮತ್ತು ನಿಮ್ಮ ಎನರ್ಜಿ ಹೇಗಿರುತ್ತೆ, ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೇಗಿರ್ತೀರ, ಮತ್ತು ನಿಮ್ಮ ಬಿಸ್ನೆಸ್ ಅಥವಾ ಮನಿ ವಿಚಾರವಾಗಿ ನಿಮಗೆ ಏನಾದರೂ ಬದಲಾವಣೆಗಳು ಇದೆಯಾ ಅನ್ನೋದನ್ನು ಈ ವಾರದ ರೀಡಿಂಗಲ್ಲಿ ನೋಡೋಣ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಥ್ಯಾಂಕ್ ಯು. ಮತ್ತು ಏನಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಪ್ಪ ಅಂದರೆ, ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಾನು ನಿಮಗೆ ಕನೆಕ್ಟ್ ಆಗುವಂತಹ, ನಿಮ್ಮ ಎನರ್ಜಿಗೆ ರೆಸಿನೇಟ್ ಆಗುವಂತಹ ವಿಡಿಯೋನ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕ. ಏಕೆ ಅಂದರೆ ಈ ವಿಡಿಯೋ ಹಾಗೆ ಎಲ್ಲರಿಗೂ ಸಿಗೋದಿಲ್ಲ. ಇದು ಒಬ್ಬ ವ್ಯಕ್ತಿಯ ಜೀವನಕ್ಕೆ ಎಷ್ಟೋ ವಿಚಾರದಲ್ಲಿ ತುಂಬಾ ಡಿಪ್ರೆಷನಲ್ಲಿ ಹೋಗಿರ್ತೀವಿ ಅಥವಾ ಸಮಸ್ಯೆನ ಅನುಭವಿಸ್ತಾ ಇರ್ತೀವಿ. ಯಾರೆಲ್ಲ ಸಮಾಧಾನನ ಹೇಳ್ತಾ ಇರ್ತಾರೆ, ಬಟ್ ಸಮಾಧಾನ ಆಗಿರೋದಿಲ್ಲ. ಇಲ್ಲಿ ನಾವು ಯೂನಿವರ್ಸ್ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಅಂದರೆ ಯೂನಿವರ್ಸ್ ನಮಗೆ ಏನು ಗೈಡೆನ್ಸ್ ಕೊಡ್ತಾರೆ, ಆ ಗೈಡೆನ್ಸ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ. ಇದು ಜನರಲ್ ಆಗಿರುತ್ತೆ ಅಷ್ಟೇ. ಬಟ್ ಪರ್ಸ್ನಲ್ಲಾಗಿ ನೀವೇನಾದರೂ ರೀಡಿಂಗ್ ತಗೋತೀರಾ ಅಂದರೆ ನನ್ನ ನಂಬರ್ ನಿಮಗೆ ಹಾಕಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಆ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಮತ್ತು ಅದು ಕಡಿಮೆ ಪ್ರೈಸಲ್ಲಿ ನಾನು ರೀಡಿಂಗ್ ಮಾಡ್ತೀನಿ. ಅರ್ಧ ಗಂಟೆ ನೀವು ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು. ನಾನು 300 ಅಷ್ಟೇ ತಗೋತೀನಿ. ಆ 300ಅಲ್ಲಿ ನಿಮಗೆ ಬೇಕಾದಂತಹ ರೀಡಿಂಗ್ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ಅಥವಾ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮಗೆ ಬೇಕಾದ ಯಾವ ವಿಚಾರಕ್ಕೆ ನೀವು ತುಂಬ ಗೊಂದಲದಲ್ಲಿರ್ತೀರ ಆ ಗೊಂದಲವನ್ನು ನಾನು ಪರಿಹಾರ ಮಾಡೋದಕ್ಕೆ ನೋಡ್ತೀನಿ. ಮತ್ತು ಇಲ್ಲಿ ಮಕ್ಕಳಿಗೋಸ್ಕರ ನಾನು ಸ್ಟಡಿ ಯಂತ್ರಗಳು ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಯಾವ ರೀತಿ ಈಗ ತುಂಬಾ ಓದ್ತಾ ಇರಲ್ಲ, ತುಂಬಾ ನಮ್ಮ ಮಾತು ಕೇಳ್ತಾ ಇರಲ್ಲ, ಅವ್ರದ್ದೇ ಹಠ ಆಗಿರುತ್ತೆ. ಅವರಿಗೆ ಏನಾದರೂ ಒಂದು ಮಾರ್ಗದರ್ಶನ ಅನ್ನೋದಿರುತ್ತೆ, ಅದು ಕೊಟ್ಟರೂ ಸಹಿತ ಮಕ್ಕಳು ಮಾತು ಕೇಳ್ತಾ ಇರಲ್ಲ. ಅಲ್ಲಿ ಏನು ಸಮಸ್ಯೆ ಆಗಿರ್ತದಪ್ಪ ಅಂದರೆ, ಅವರು ಡೇಟ್ ಆಫ್ ಬರ್ತಲ್ಲಿ ಇಶ್ಯೂಸ್ ಅಂದರೆ ಆಯಾ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಆ ಡೇಟ್ ಆಫ್ ಬರ್ತಲ್ಲಿ ಗ್ರಹಗಳ ಅನುಸಾರವಾಗಿ ನಾನು ಆ ಮಕ್ಕಳಿಗೆ ಯಂತ್ರಗಳನ್ನು ಸಹಿತ ಮಾಡಿಕೊಡ್ತೀನಿ. ಸ್ಟಡಿಯಲ್ಲಿ ಚೆನ್ನಾಗಾಗಲಿ, ಮತ್ತು ಕೆರಿಯರ್ ವಿಚಾರದಲ್ಲಿ, ರಿಲೇಷನ್ಶಿಪ್ಪಲ್ಲಾಗಲಿ ನ್ಯೂಮರಾಲಜಿ ಪ್ರಕಾರ ನ್ಯೂಮರಾಲಜಿ ಯಂತ್ರನ ನಾನು ಮಾಡಿಕೊಡ್ತೀನಿ. ಅದು ಬೇಕಿದ್ರೆ ನೀವು ತಗೋಬೋದು. ಮತ್ತು ನಾನು ರೇಖಿ ದೀಕ್ಷೆ ಸಹಿತ ಕೊಡ್ತೀನಿ. ರೇಖಿ ಯಾರಾದರೂ ರಿಲೇಷನ್ಶಿಪ್ ಆಗಿರ್ಬೋದು, ಹೆಲ್ತ್ ವಿಚಾರವಾಗಿರ್ಬೋದು, ಅಥವಾ ಕೆರಿಯರ್ ವಿಚಾರ, ಅಥವಾ ಬಿಸ್ನೆಸ್ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆ ಕಾಣ್ತಾ ಇತ್ತು, ಆ ಸಮಸ್ಯೆಯಿಂದ ನೀವು ಹೊರಗೆ ಬರ್ತಾನೆ ಇಲ್ಲ ಅಂತ ಹೇಳಿದರೆ ಅಲ್ಲಿಯೂ ಸಹಿತ ನಾನು ನಿಮಗೆ ರೇಖಿ ದೀಕ್ಷೆ ಸಹಿತ ಕೊಡ್ತೀನಿ. ರೇಖಿ ಹೀಲಿಂಗ್ ಸಹಿತ ಅಂದರೆ ಹೆಲ್ತ್ ವಿಚಾರವಾಗಿ ಹೀಲಿಂಗ್ ಸಹಿತ ಮಾಡ್ತೀನಿ. ಶೀತ, ಜ್ವರ, ಕೆಮ್ಮು ಈ ಥರ ಇತ್ತು ಅಂದರೆ 3 ದಿನ ಹೀಲಿಂಗ್ ಮಾಡ್ತೀನಿ. ಮತ್ತು ಅದರಿಂದ ಸ್ವಲ್ಪ ಮೇಜರ್ ಆಗಿತ್ತು ಅಂತ ಅಂದರೆ 11 ದಿನ. ಹೀಗೆ ಬೋನ್ಸಿಗೆ ಸಂಬಂಧಪಟ್ಟ ಹಾಗೆ ಹೀಲಿಂಗ್ ಇತ್ತು ಅಂದರೆ 41 ದಿನ ಹೀಲ್ ಮಾಡ್ತೀನಿ. ಆದರೆ ನಾವು ಹೇಗಪ್ಪ ತಗೊಳ್ಳೋದು ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರಿ ಅಂದರೆ ಹೇಳ್ತೀನಿ, ಅದನ್ನು ಸಹಿತ ಹೇಳ್ತೀನಿ. ನೀವು ಆನ್ಲೈನಲ್ಲಿ ನೀವು ವಿಡಿಯೋ ಕಾಲ್ ಮುಖಾಂತರ ಸಹಿತ ಹೀಲಿಂಗ್ ತಗೋಬೋದು, ಅಥವಾ ನಿಮ್ಮ ಫೋಟೋ ಮುಖಾಂತರ ನೀವು ಹೀಲಿಂಗ್ ತಗೋಬೋದು. ಅದು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಸಹಿತ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಆಯಿತಾ? ಇವತ್ತಿನ ರೀಡಿಂಗ್ ನೋಡೋಣ. ವಾರದ ಎನರ್ಜಿ ಹೇಗಿದೆ, ನೀವು ಯಾವ ರೀತಿ ನಿಮ್ಮ ವಾರದಲ್ಲಿ ಯಾವ ರೀತಿ ನಿಮ್ಮ ತಾಳ್ಮೆ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಏನಾದರೂ ಆಗಲೇಬೇಕು ಅಂತ ಹೇಳಿ ನೀವೇನಾದರೂ ಮಾಡ್ತಾಯಿದ್ರೆ ಅಂದರೆ ಅದು ಸಹಿತ ಇವತ್ತಿನ ವಾರದ ರೀಡಿಂಗಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಏಂಜಲ್ಸ್ ಆಗಿರ್ಬೋದು, ನಿಮ್ಮ ದೇವರಾಗಿರ್ಬೋದು, ನಿಮಗೆ ಯಾವ ಥರದ ಗೈಡೆನ್ಸ್ ಕೊಡ್ತಾರೆ, ಅವರು ಯಾವ ವಿಚಾರಕ್ಕೆ ನಿಮಗೆ ಸಮಾಧಾನ ಹೇಳ್ತಾ ಇದ್ದಾರೆ, ಅಂದರೆ ಯಾವ ವಿಚಾರಕ್ಕೆ ನಿಮಗೆ ಧೈರ್ಯ ಕೊಡ್ತಾ ಇದ್ದಾರೆ, ಯಾವ ಕೆಲಸ ನಿಮಗೆ ಆಗಬೇಕು ಅಂತ ಇದ್ದಾರೆ, ಯಾವುದಕ್ಕೆ ಮೂವ್ ಆನ್ ಆಗು ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟವರ್ ಬಂದಿದೆ. ಓಕೆ,
ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಟೂ ಆಫ್ ಪೆಂಟಿಕಲ್, ಟೂ ಆಫ್ ವಾಂಡ್ಸ್, ಕಿಂಗ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್, 10 ಆಫ್ ಕಪ್ಸ್. ಓಕೆ, ನೈಸ್ ಕಾರ್ಡ್. ಈ ವಾರದ ರೀಡಿಂಗ್ ಏನಿದೆಯಪ್ಪ ನಿಮ್ಮ ಎನರ್ಜಿ ಮೇಲೆ ಅಂತ ಹೇಳಿದರೆ, ಇಲ್ಲಿ ನೀವು ತುಂಬಾ ಗೊಂದಲದಲ್ಲಿದ್ದೀರ, ತುಂಬ ಕನ್ಫ್ಯೂಷನಲ್ಲಿದ್ದೀರ. ಅಂದರೆ ಒಳಗಡೆನೇ ಹೋರಾಟ ಮಾಡ್ತಾಯಿದ್ದೀರ, ದೊಡ್ಡ ಬದಲಾವಣೆ ಆಗಬೇಕು ಅಂತ ಕಾಯ್ತಾ ಇದ್ದೀರಾ, ಬಟ್ ಕನ್ಫ್ಯೂಷನ್ ಇದೆ, ಯಾವುದು ಆಗುತ್ತೋ ಆಗೋದಿಲ್ಲ. ಅಂದರೆ ನಿಮ್ಮ ಮೈಂಡಿಗೆ ನೀವು ಪ್ರೆಷರ್ ಹಾಕ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಏನೂ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವಿದ್ದೀರಾ. ಅಂದರೆ ಮೈಂಡಿಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಆಗೋ ಕೆಲಸ ಆಗ್ತಾ ಇರುತ್ತೆ, ಬಟ್ ನೀವು ಅದನ್ನು ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ. ಆಗೋ ಕೆಲಸ ಆಗ್ತಾ ಇರುತ್ತೆ, ಬಟ್ ಇದು ಆಗುತ್ತೋ ಇಲ್ಲೋ ಅನ್ನೋ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಏನೋ ಒಂದು ಕೆಲಸಕ್ಕೆ ಹೋಗಿರ್ತೀರ, ಇದು ಯಾವುದನ್ನು ಆರಿಸ್ಕೊಳ್ಳಿ, ಅಥವಾ ಈ ಕೆಲಸ ಆಗಬೇಕಾ ಅಥವಾ ಈ ಕೆಲಸ ಆಗಬೇಕಾ ಅನ್ನೋದರಲ್ಲಿ ಗೊಂದಲದಲ್ಲಿರ್ತೀರ. ಅಥವಾ ರಿಲೇಷನ್ಶಿಪ್ಪಲ್ಲಿ ಬಂದರೆ ಅಂದರೆ ನಿಮಗೆ ಏನೋ ಒಂದು ಅಡಚಣೆ ಆಗಿರುತ್ತೆ, ಅಥವಾ ನಿಮಗೆ ಯಾವುದೋ ಒಂದು ಸಮಸ್ಯೆ ಒಳಗೆ ಹೋಗಿರ್ತೀರ. ಆ ಸಮಸ್ಯೆನ ನೀವು ಈ ರೀತಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂಥರ ಹೇಗಪ್ಪ ಅಂದರೆ ಮೈಂಡಲ್ಲೇ ನೀವು ತೀವ್ರವಾಗಿ ಗಂಭೀರವಾಗಿ ಯೋಚನೆಗಳನ್ನು ಮಾಡ್ತಾ ಇರ್ತೀರ, ಆಲೋಚನೆ ಮಾಡ್ತಾ ಇರ್ತೀರ. ಯಾವುದು ಆಗುತ್ತೋ ಆಗೋದಿಲ್ವೋ ಅನ್ನೋ ಗೊಂದಲದಲ್ಲೇ ಇರ್ತೀರ. ಇದನ್ನು ಸೆಲೆಕ್ಟ್ ಮಾಡಲ ಅಥವಾ ಇದನ್ನು ಸೆಲೆಕ್ಟ್ ಮಾಡಲ, ಇಲ್ಲಿ ಹೋಗ್ಲು ಅಥವಾ ಬೇರೆ ಕಡೆ ಇನ್ನೂ ಒಂದು ಕೆಲಸ ಮಾಡಲು, ಈ ಥರ ನೀವು ಟ್ರಾವೆಲ್ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳು ಇದ್ದರೂ ಸಹಿತ ಅಲ್ಲಿ ನಿಮಗೆ ಯಾವ ಪ್ಲೇಸಿಗೆ ನಾವು ಹೋಗಬೇಕು ಅನ್ನೋ ಕನ್ಫ್ಯೂಸಲ್ಲಿದ್ದೀರಾ. ಮೈಂಡ್ ಸೆಟ್ಟು ನೀವು ಒಂಥರ ಹೇಗಪ್ಪ ಅಂದರೆ, ಈಗ ಒಂದು ವಿಚಾರಕ್ಕೆ ಎಲ್ಲೋ ಈಗ ಹೋಗ್ತಾ ಇದ್ದೀವಿ ಅಂದರೆ ಇದು ಆಗಲ್ಲ, ಮೊದಲನೇದಾಗಿ ನೀವೇ ಮೈಂಡಿಗೆ ನೀವೇ ಹೇಳ್ಕೊತೀರ. ಆ ಮೈಂಡು ಏನಾಗುತ್ತೆ ಅಂದರೆ ಅದು ಆಗೋ ಕೆಲಸನೂ ಸಹಿತ ಅಲ್ಲಿಗೆ ತಡೆ ಆಗುತ್ತೆ. ಈ ಥರ ಕನ್ಫ್ಯೂಸ್ ಮೈಂಡಲ್ಲಿದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಇಲ್ಲಿ 2 ಆಫ್ ವಾಂಡ್ಸ್ ಏನು ಪೆಂಟಿಕಲ್ ಏನು ಹೇಳ್ತಾ ಇದೆಪ್ಪ ಅಂದರೆ, ಒಂದಕ್ಕಿಂತ ಹೆಚ್ಚು ವಿಚಾರಗಳ ಮಧ್ಯೆ, ಅಂದರೆ ಒಂದಕ್ಕಿಂತ ಹೆಚ್ಚು ವಿಷಯಗಳ ಬಗ್ಗೆ ನೀವು ಗೊಂದಲದಲ್ಲಿದ್ದೀರಾ. ಫೈನಾನ್ಷಿಯಲ್ ವಿಚಾರಕ್ಕೆ ಬಂದ್ವಿ ಅಂದರೆ ನೀವು ಕೆರಿಯರ್ ವಿಚಾರಕ್ಕಾಗಿರ್ಬೋದು, ಕೆರಿಯರ್ದಲ್ಲಿ ಅಂದರೆ ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಜಾಬಿಗೋಸ್ಕರ ನೀವು ಕಾಯ್ತಾ ಇರ್ಬೋದು. ಎರಡನ್ನ ನೀವು ಇದು ಪ್ರಮೋಷನ್ ಆಗುತ್ತಾ ಅನ್ನೋದು ಒಂದು ಕಡೆ ಇದ್ದರೆ, ಈ ಕೆಲಸ ನನಗೆ ಸೆಟ್ ಆಗುತ್ತಾ ಅನ್ನೋದು ಸಹಿತ ಒಂದು ಒಳಗೆ ಗೊಂದಲ, ಅಂದರೆ ಒಳಗೆ ಹೊಡೆದಾಟ. ಈ ಥರ ಮೈಂಡ್ ಸೆಟ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇರೋಂತಹ ಕಷ್ಟ ಅನುಭವಿಸ್ತಿದ್ದಾರೆ. ಮನಸ್ಸು ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಏನು ಹೇಳ್ತದೋ ಅದನ್ನು ನೀವು ಕೇಳ್ತಾ ಇಲ್ಲ. ನಿಮ್ಮ ಇನ್ನರ್ ಚೈಲ್ಡ್ ಏನು ಹೇಳುತ್ತೋ ನೀವು ಅದನ್ನು ಕೇರ್ ಮಾಡ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ಅಂದರೆ ನಿಮ್ಮ ಮೈಂಡ್ ಏನು ಹೇಳುತ್ತೋ ಅದನ್ನು ಮಾತ್ರ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಸಂಬಂಧಗಳ ವಿಚಾರಕ್ಕೆ ಬಂದೇನೆ ಎಲ್ಲವೂ ಒಂದೇ ಸಮಯದಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ನೀವು ಇಲ್ಲಿ ಕೆಲಸದ ವಿಚಾರವಾಗಿ ಆಗಿರ್ಬೋದು, ಅಥವಾ ಮನಸ್ಸು ಹೇಳಿದ ಹಾಗೆ ಕೇಳೋಕ್ಕಾಗದೇ ಇರ್ಬೋದು, ಅಥವಾ ಸಂಬಂಧದ ವಿಚಾರ ಅಂದರೆ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಇವು ಮೂರನ್ನು ಒಂದೇ ಸರಿಗೆ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋಂಥ ಸಿಚುವೇಶನ್ನು ಸಹಿತ ನೀವು ಒಳಗೊಂಡಿರ್ಬೋದು. ಇಲ್ಲಿ ರಿಲೇಷನ್ಶಿಪ್ ವಿಚಾರ ಬಂದರೆ ನಿಮ್ಮ ಜೊತೆ ಬ್ರೇಕಪ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು, ತುಂಬ ನೋವು ಅನುಭವಿಸ್ತಾ ಇರೋದು, ಆ ನೋವಿಂದ ಹೇಗಪ್ಪ ಹೊರ ಬರಬೇಕು ಅಂತ ಅಂದ್ಕೊಂಡಿರ್ಬೋದು. ಆದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಕೋಪ, ಸಿಟ್ಟು, ಅಗ್ರೆಸಿವ್, ಅವರು ಯಾವ ರೀತಿ ನಿಮ್ಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಿಮ್ಮ ಬಗ್ಗೆ ಯಾವ ರೀತಿಯೂ ನನಗೆ ಕಾಳಜಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಆದರೆ ನೀವು ಅದನ್ನು ತಡ್ಕೊಳ್ಳುವಂಥ ಶಕ್ತಿ ತುಂಬಾ ಸಮಾಧಾನದಲ್ಲಿದ್ದೀರಾ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳ್ತಾ ಇದ್ದೀರಾ. ಇಲ್ಲಿ ಯೂನಿವರ್ಸ್ ಸಪೋರ್ಟ್ ಸಹಿತ ನಿಮಗೆ ತುಂಬಾ ಇದೆ. ಆ ವ್ಯಕ್ತಿ ಏನೇ ಮಾಡ್ಬೋದು, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅನ್ನೋಷ್ಟು ತಾಳ್ಮೆನ ವಹಿಸ್ಕೊಂಡಿದ್ದೀರಾ. ಎಷ್ಟು ತಾಳ್ಮೆ ಅಂದರೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ, ನೋವು, ಸಂಕಟ ಎಲ್ಲನೂ ಅನುಭವಿಸಿ ಬಂದಿದ್ದೀರಾ. ಆದರೆ ಅಷ್ಟೇ ತಾಳ್ಮೆನ, ಅಷ್ಟೇ ಜೀವನದಲ್ಲಿ ಪಾಠಗಳನ್ನು ನೀವು ಕಲಿತಾ ಬಂದಿದ್ದೀರಾ. ಅಂದರೆ ಇಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು, ಆ ಸಮಸ್ಯೆ ಮುಂದೆ ನನಗೆ ಬಗೆಹರಿಯುತ್ತೆ, ನಾನು ಅದರಿಂದ ಹೊರಗೆ ಬರ್ತೀನಿ, ನಾನು ಅದರಿಂದ ಸರಿ ಹೋಗ್ತೀನಿ. ಫ್ಯಾಮಿಲಿ ನೋಡಲಾ, ಅಥವಾ ಇಲ್ಲಿ ನನ್ನ ಕೆಲಸ ನೋಡಲಾ, ಇಲ್ಲಿ ನಾನು ಜಾಬ್ ಮಾಡಲಾ, ಅಥವಾ ನಾನು ಈ ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಲಾ ಅಥವಾ ಬಿಡಲಾ, ಈ ರೀತಿ ಒಂದೊಂದೇ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು. ಇಲ್ಲಿ ಕೆರಿಯರ್ ವಿಚಾರಕ್ಕೆ ಬಂದ್ರಿ ಅಂದರೆ, ಇಲ್ಲಿ ನಿಮಗೆ ಕೆಲಸ ಆಲ್ರೆಡಿ ಇದೆ, ಆ ಕೆಲಸನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ನಾನು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಮನಸ್ಥಿತಿಯಲ್ಲಿ ನೀವಿರ್ಬೋದು.
ಇಲ್ಲಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಂದರೆ ನೀವು ತುಂಬಾ ಎಲ್ಲ ಕಡೆಯಿಂದನೂ ಎಲ್ಲ ಹಾಸ್ಪಿಟ್ಲು ಅಥವಾ ಎಲ್ಲ ಕಡೆಯೂ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಆದರೂ ಸಹಿತ ನಿಮಗೆ ಸಮಾಧಾನ ಆಗದೇ ಇರ್ಬೋದು. ಆ ಸಮಾಧಾನ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ, ಆ ಸಮಾಧಾನ ನೀವು ತೊಗೊಂಡ್ರಿ ಅಂದರೆ ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಚೇತರಿಕೆ ಆಗುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಂತಹ ವ್ಯಕ್ತಿಗಳು ಟ್ರಾವೆಲ್ ಆಗುತ್ತೆ, ಬಟ್ ಅದರ ಮಧ್ಯೆ ನಿಮ್ಮ ಅಡೆತಡೆಗಳನ್ನು ಎಲ್ಲದನ್ನೂ ನೀವು ಒಂದು ಕಡೆ ಇಟ್ಟು, ಒಂದು ಬದಿಗೆ ಇಟ್ಟು ನೀವು ಮನಸ್ಸನ್ನು ಶಾಂತ ಮಾಡಿಕೊಂಡು ನಿಮ್ಮ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಜೊತೆ ನಿಮ್ಮ ಕೊಲೀಗ್ಸ್ ಅಥವಾ ಯಾವುದೇ ಒಂದು ಗ್ರೂಪ್ ಜೊತೆ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು. ಆ ಟ್ರಾವೆಲಲ್ಲಿ ನಿಮಗೆ ಪ್ರೀತಿನೂ ಸಿಗ್ಬೋದು, ಸಂತೋಷನೂ ಸಿಗ್ಬೋದು, ನೆಮ್ಮದಿನೂ ಸಿಗ್ಬೋದು. ಆದರೆ ನೀವು ಎಲ್ಲ ಗೊಂದಲಗಳನ್ನು ಇಟ್ಕೊಂಡು ಹೋದ್ರಿ ಅಂದರೆ ಆ ಗೊಂದಲದಲ್ಲಿ ನಿಮಗೆ ಯಾವುದೇ ಥರದಹ ಪರಿಹಾರ ಸಿಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಹೆಜ್ಜೆ ಇಟ್ಬಿಟ್ಟಿದ್ದೀರ, ಆದರೆ ಹಿಂದೆ ಇಡುವಂತಹ ಪ್ರಯತ್ನ ಮಾಡಬೇಡಿ, ಮುಂದೆ ಹೋಗಿ, ಮುಂದೆ ನುಗ್ಗಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಈ ವಾರದಲ್ಲಿ ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿ, ನಿಮಗೆ ಮುಂದೆ ಒಳ್ಳೆ ಅಪರ್ಚುನಿಟಿ ಇದೆ, ನಾವು ನಿಮ್ಮ ಜೊತೆ ಇದ್ದೀವಿ, ನಾವು ನಿಮ್ಮ ಬಿಟ್ಟು ಎಲ್ಲಿ ಹೋಗಿಲ್ಲ ಅನ್ನೋದನ್ನ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ಹೇಗೆ ಹೇಳ್ತಾ ಇದ್ದಾರಪ್ಪ ಅಂದರೆ, ನಿಮ್ಮ ಕೈಯಲ್ಲೇ ಎಲ್ಲ ಇದೆ, ನಾವು ನಿಮ್ಮ ಜೊತೆಯಾಗೇ ಇದ್ದೀವಿ, ನಿಮ್ಮ ಹಾರ್ಟಿಗೆ ಕನೆಕ್ಟ್ ಆಗಿದ್ದೀವಿ, ನಿಮ್ಮ ಪ್ರೀತಿಗೆ ನಾವು ಬಂದಿಯಾಗಿದ್ದೀವಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಆ ಮಾತು ನಿಮ್ಮ ಮನಸ್ಸಿಗೆ ತಿಳಿಬೇಕು ಅಂದರೆ ನಿಮ್ಮ ಮನಸ್ಸು ಇನ್ನರ್ ಚೈಲ್ಡ್ ಏನು ಹೇಳ್ತಾ ಇದೆ, ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ ನಿಮಗೆ, ಅದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಸಹಿತ ಬಗೆಹರಿಯುತ್ತೆ, ಪರಿಹಾರ ಆಗುತ್ತೆ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಎರಡು ಅಂದರೆ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕಾ ಅನ್ನೋದು ಮನಸ್ಥಿತಿ ಇತ್ತು ಅಂದರೆ ಅದನ್ನು ಸಹಿತ ಬ್ಯಾಲೆನ್ಸ್ ಮಾಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಕಂಟ್ರೋಲ್ ಮಾಡಿ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ, ಅದು ನಿಮ್ಮ ಪ್ರಕಾರನೇ, ನೀವು ಏನು ಅಂದ್ಕೊಂಡಿದ್ದೀರ ಅದರ ಪ್ರಕಾರನೇ ಆ ಕೆಲಸ ಆಗುತ್ತೆ. ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಅದೇ ಪ್ಲ್ಯಾನ್ ಥರ ನಿಮ್ಮ ಕೆಲಸಗಳು ಸಹಿತ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಟೂ ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆಪ್ಪ ಅಂದರೆ, ಇಲ್ಲಿ ಏನು ಹೇಳ್ತಾ ಇದೆಪ್ಪ, ಟೂ ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ, ಫ್ಯೂಚರ್ ಬಗ್ಗೆ ನಿಮಗೆ ಹೇಳ್ತಾ ಇದೆ. ಫ್ಯೂಚರ್ ಬಗ್ಗೆ ನೀವು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಮುಂದಿನ ಹೆಜ್ಜೆ ಏನು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಇದನ್ನು ಮಾಡಲ್ಲ, ಇನ್ನೊಂದು ಮಾಡಲ್ಲ, ಈ ರೀತಿ ಹೇಗೆ ನಾನು ಅದನ್ನು ಯಾವ ರೀತಿ ಕಟ್ಟಬಹುದು, ನನ್ನ ಜೀವನದ ದಾರಿನ, ನನ್ನ ಕನಸನ್ನು ನಾನು ಹೇಗೆ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯೂಚರ್ ಬಗ್ಗೆ ನೀವು ತುಂಬಾ ದೂರದ ದೃಷ್ಟಿ ಇಟ್ಟು ಆಲೋಚನೆ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದರೆ, ನಿಮ್ಮ ಕೋಟೆ ಅಂದರೆ ನಿಮ್ಮ ಮನಸ್ಸೇ ನಿಮಗೊಂದು ಕೋಟೆ, ಆ ಕೋಟೆ ಒಳಗೆ ನೀವು ಆಲ್ರೆಡಿ ಒಂದೊಂದು ಪ್ಲ್ಯಾನ್ಗಳನ್ನು ನಿರ್ಧಾರ ಮಾಡಿದ್ದೀರ. ಈ ಕೆಲಸ ಹೀಗೆ ಆಗಬೇಕು ಅನ್ನೋದು ಸಹಿತ ನಿಮಗೆ ಗೊತ್ತಿದೆ. ಆಲ್ರೆಡಿ ನೀವೆಲ್ಲ ಗೊತ್ತಿದ್ದು ಸಹಿತ ನಿಮ್ಮ ಕೈಯೊಳಗೆ ನೀವು ಎಲ್ಲನೂ ಇಟ್ಕೊಂಡು, ಬಟ್ ನೀವು ಇನ್ನೂ ಏನು ಮಾಡ್ತಾಯಿದ್ದೀರ, ದೂರದಿಂದ ಯೋಚನೆ ಮಾಡ್ತಾಯಿದ್ದೀರ. ಆ ದೂರದ ಊರಿಗೆ ಹೋಗಿ ನಾವು ಅಲ್ಲಿ ನನ್ನ ಫ್ಯೂಚರ್ನ, ನನ್ನ ಜೀವನವನ್ನು, ನನ್ನ ಲೈಫನ್ನು ನಾನು ಅಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದಾ ಅಥವಾ ಇಲ್ವಾ ಅನ್ನೋ ಗೊಂದಲದಲ್ಲಿದ್ದೀರ. ಅಂದರೆ ಒಂದು ಕೋಟೆಯಿಂದ ಹೊರಗೆ ಹೋಗಬೇಕು ಅಂದರೆ ನಾವು ಒಂದು ಯೋಚನೆ ಮಾಡಿ ಅಲ್ಲಿ ಮುಂದೆ ಹೋದರೆ ಅಲ್ಲಿ ನದಿ ಬರುತ್ತೆ, ಹಳ್ಳ ಬರುತ್ತೆ, ಕೆರೆ ಬರುತ್ತೆ, ಅದರೊಳಗೆ ಮೊಸಳೆ ಬರುತ್ತೆ, ಹಾವು ಬರುತ್ತೆ, ಇವು ಎಲ್ಲವೂ ಇರುತ್ತೆ. ಬಟ್ ಅದ್ರ ಒಳಗೆ ನಾನು ಬಿದ್ದರೆ ಯಾವ ರೀತಿ ನನ್ನ ಜೀವನವನ್ನು ನಾನು ಕಟ್ಕೋಬೋದು, ಅದನ್ನು ನಾನು ಮುಂದೆ ದಾಟಿ ಹೋದರೆ ನನ್ನ ಲೈಫ್ ಚೆನ್ನಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೀವು ಮಾಡೋ ಕೆಲಸಕ್ಕಿಂತ ಮುಂಚೆನೇ ಯೋಚನೆ ಮಾಡ್ತಾ ಇದ್ದೀರ. ಅಂದರೆ ಗೊಂದಲಗಳನ್ನು ಹಾಕ್ಕೋತಾ ಇದ್ದೀರ, ತಲೆಯಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರ. ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ಆ ಕೆಲಸದಲ್ಲಿ, ನಿಮಗೆಲ್ಲ ಕೆಲಸದ ಬಗ್ಗೆ ವಿಚಾರನೂ ನಿಮಗೆ ಗೊತ್ತು, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ಅದ್ರ ಬಗ್ಗೆ ಗೈಡೆನ್ಸ್ ಮಾಡಿದ್ದಾರೆ. ನೀವು ತುಂಬಾ ಎಲ್ಲ ಕಡೆಯಿಂದನೂ ಅದ್ರ ಬಗ್ಗೆ ಆ ವಿಚಾರವಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರ. ಬಟ್ ಎಲ್ಲದೂ ನಿಮ್ಮ ಕಡೆ ಇದೆ, ಎಲ್ಲ ಪ್ಲ್ಯಾನು ನಿಮ್ಮ ಕಡೆ ಇದೆ, ನಿಮ್ಮ ದಾರಿನೂ ನಿಮ್ಮ ಕಡೆ ಇದೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಪ್ಪ ಅಂದರೆ, ಮುಂದೆ ಹೋಗ್ಬೋದಾ ಅಥವಾ ಬಿಡೋಣ, ಈ ಥರ ಫೀಲಿಂಗ್ಸ್ ಇಟ್ಕೊಂಡಿದ್ದೀರ. ಅಂದರೆ ನೀವು ಮಾಡೋ ಕೆಲಸಕ್ಕಿಂತ ಮುಂಚಿತವಾಗಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತುಂಬ ಗೊಂದಲದಲ್ಲಿದ್ದೀರ. ಆದರೆ ಯೂನಿವರ್ಸ್ ಏನು ಹೇಳ್ತಾ ಇದೆಪ್ಪ ಅಂದರೆ, ಆ ಗೊಂದಲವನ್ನು ಬಿಟ್ಟು ನೀವು ಮುನ್ನುಗ್ಗುವ ಪ್ರಯತ್ನ ಮಾಡಿ. ನೀವು ಮುನ್ನುಗ್ಗಿದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಸಹಿತ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರ, ಸಕ್ಸಸ್ ಅನ್ನೋದನ್ನು ಕಾಣ್ತೀರ. ನಿಮ್ಮ ಲೈಫಿಗೆ ನಿಮಗೆ ಏನು, ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ನೀವು ಅಂದ್ಕೊಂಡಿದ್ರಿ, ಆ ಜೀವನ
ಜೀವನ ನಿಮ್ಮದಾಗಿರುತ್ತೆ. ನಿಮ್ಮಲ್ಲಿರುವಂತಹ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿದೆ, ನಿಮ್ಮ ಧೈರ್ಯ ಇದೆ, ನಿಮಗೆ ಪ್ರೀತಿ ಇದೆ, ನಿಮ್ಮನ್ನು ನೋಡುವಂತಹ ವ್ಯಕ್ತಿತ್ವ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಅಂದರೆ ನೀವು ಹ್ಯಾಂಡ್ಲ್ ಮಾಡ್ತೀರಾ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಸಹಿತ ನಿಮಗೆ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ. ನೀವು ಮುನ್ನುಗ್ಗುವ ಪ್ರಯತ್ನವನ್ನು ಮಾಡಬೇಕು, ಹಿಂದೆ ಹಾಕಬೇಡಿ. ಮುಂದೆ ಗುರಿ ನಿಮ್ಮ ಮುಂದೆ ಇರಬೇಕು, ಹಿಂದೆ ಅಲ್ಲ ಅನ್ನೋದನ್ನು ಯೂನಿವರ್ಸ್ ಹೇಳ್ತಿದ್ರೆ. ಯಾವುದೇ ಕೆಲಸದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ನೀವು ಬೇರೆದು ಈ ಊರಲ್ಲಿರ್ಬೋದು, ಅಂದರೆ ನೀವು ಇರುವ ಜಾಗಕ್ಕಿಂತ ಬೇರೆ ಜಾಗಕ್ಕೆ ನೀವು ಹೋಗುವಂತಹ ಸಿಚುವೇಶನ್ನು ಇರಬಹುದು. ಅಥವಾ ಬೇರೆ ಊರಿಂದ ಇಲ್ಲಿಗೆ ಬಂದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ದೂರದ ಊರಲ್ಲಿರ್ಬೋದು, ಅವರನ್ನು ಮೀಟ್ ಮಾಡಲ ಬಿಡಲ ಅಂತ ಇರ್ಬೋದು. ಅಲ್ತ ಹೆಲ್ತ್ ವಿಚಾರವಾಗಿ ಇಲ್ಲೇ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಬಟ್ ಬೇರೆ ಕಡೆ ಹೋದರೆ ಅದು ಸರಿ ಹೋಗುತ್ತಾ ಇಲ್ಲೋ ಅನ್ನೋದ್ರ ಬಗ್ಗೆ, ದೂರದ ಬಗ್ಗೆ ಯೋಚನೆ, ದೂರ ಹೋಗೋದು ಬಿಡೋದು. ಅಥವಾ ಈ ರೀತಿ ಈಗ ಆಲ್ರೆಡಿ ನಿಮಗೆ ಎಲ್ಲದೂ ಸಿಕ್ಕಿದೆ, ನಿಮಗೆ ಯೂನಿವರ್ಸ್ ಏನೇನು ನಿಮಗೆ ಮಾಡಬೇಕಾಗಿದೆ ಎಲ್ಲನೂ ಮಾಡಿದೆ. ಆದರೆ ನೀವು ಏನು ಮಾಡ್ತಾಯಿದ್ರೆ ಅದನ್ನು ಬಿಟ್ಟು ಬೇರೆ ಥರನೇ ಯೋಚನೆ ಮಾಡ್ತಾರೆ. ನಿಮ್ಮ ಆಲೋಚನೆಗಳು ದೂರದಲ್ಲಿದೆ. ಆ ದೂರ ಅನ್ನೋದನ್ನು ಬಿಟ್ಟು ಹತ್ತಿರ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಚೈಲ್ಡ್ ಏನು ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಕೆಲಸ ಏನು ಹೇಳುತ್ತೆ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಏನು ಹೇಳ್ತಾ ಇದ್ದಾರೆ, ಅಥವಾ ನೀವು ಕಟ್ಟಿಕೊಂಡ ಬೌಂಡ್ರಿ ಏನಿದೆ ಆ ಬೌಂಡ್ರಿನ ದಾಟಿ ಮುಂದೆ ಹೋದರೆ ನಿಮ್ಮ ಲೈಫ್ ಸ್ವರ್ಗನೂ ಆಗ್ಬೋದು. ನೀವು ಇಲ್ಲೇ ಉಳಿದ್ರಿ ಅಂದರೆ ನೀವು ಅನ್ಕೋತಾನೆ ಹೋಗ್ತಾ ಇದ್ದೀರಾ. ಬಟ್ ಅದನ್ನು ಬಿಟ್ಟು ನೀವು ಆ ಬೌಂಡ್ರಿ ದಾಟಿದ್ರಿ ಅಂದರೆ ನಿಮ್ಮ ಲೈಫ್ ಇನ್ನೂ ಸಕ್ಸಸ್ ಆಗುತ್ತೆ. ಇಲ್ಲಿ ಹೂವಿನ ಹಾಸಿಗೆ ಅಂತ ಯಾವುದೂ ಇರಲ್ಲ. ಇವತ್ತಿನ ಪ್ರಪಂಚದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಯಾವುದು ಹೂವಿನ ಹಾಸಿಗೆ ಇರಲ್ಲ. ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ, ನಾವು ಎಷ್ಟು ಎಫರ್ಟ್ ಹಾಕಿರ್ತೀವೋ, ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಅಷ್ಟು ನಮಗೆ ಪ್ರತಿಫಲ ಸಿಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಗೊಂದಲದಲ್ಲಿ ಯೋಚನೆಯಲ್ಲಿದ್ದರೆ ಅಂದರೆ ನೀವು ಆ ಗೊಂದಲವನ್ನು ಬಿಟ್ಟು ಯೂನಿವರ್ಸ್ ನಿಮಗೆ ಯಾವ ದಾರಿ ತೋರಿಸಿದಾರೆ ಆ ದಾರಿಯಲ್ಲಿ ನೀವು ಮುನ್ನುಗ್ಗಿದ್ರಿ ಅಂದರೆ ನಿಮಗೆ ಒಂದು ಒಳ್ಳೊಳ್ಳೆ ಅಪಾರ್ಚುನಿಟಿಗಳು ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಪ್ರೀತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿದ್ದರೆ ಅಂದರೆ ನೀವು ಎರಡು ಆಪ್ಷನ್ಸಲ್ಲಿರ್ಬೋದು. ಅಂದರೆ ಇಲ್ಲಿ ತಂದೆ ತಾಯಿ ತೋರಿಸಿರುವಂತಹ ವ್ಯಕ್ತಿಯಾಗಿರ್ಬೋದು, ಅಥವಾ ನೀವೇ ಪ್ರೀತಿ ಮಾಡಿರುವಂತಹ ವ್ಯಕ್ತಿಯಾಗಿರ್ಬೋದು. ಯಾರನ್ನು ಸೆಲೆಕ್ಟ್ ಮಾಡಲಿ ಅಂತ ಹೇಳಿ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರಿ ಅಂದರೆ ನಿಮ್ಮ ಕೈಯಲ್ಲೇ ಇದೆ. ಅದು ಯಾವುದು ನಿಮಗೆ ನಿಮ್ಮ ಜೀವನಕ್ಕೆ ಯಾವುದು ಅತಿ ಮೌಲ್ಯ ಅನ್ನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲದನ್ನೂ ನಾವೇ ಬಂದು ಕೊಡೋದಕ್ಕೆ ಆಗೋದಿಲ್ಲ, ನಿಮ್ಮ ಕೈಗೆ ನಾವು ಕೊಡೋಕ್ಕಾಗೋದಿಲ್ಲ. ಆಲ್ರೆಡಿ ನಿಮಗೆ ಇಂಟ್ಯೂಷನ್ ಮುಖಾಂತರ, ನಿಮಗೆ ನಂಬರ್ಸ್ ಮುಖಾಂತರ ನಾವು ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ನೀವು ಮುಂದೆ ಹೋದ್ರಿ ಅಂದರೆ ನಿಮ್ಮ ಲೈಫು, ನಿಮ್ಮ ಜರ್ನಿ ಇನ್ನೂ ಅದ್ಭುತವಾಗಿರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಬೌಂಡ್ರಿನ ದಾಟಿ ಬನ್ನಿ, ನಿಮ್ಮ ಕೋಟೆನ ನೀವು ದಾಟಿ ಬನ್ನಿ. ನೀವು ಕೋಟೆ ಒಳಗೆ ನಿಂತು ಯೋಚನೆ ಮಾಡಿದ್ರಿಂದ ಆ ಕೋಟೆ ಒಳಗೆ ಎಷ್ಟು ನಿಮಗೆ ಸಿಗಬೇಕಾಗಿರುತ್ತೋ ಅದು ಮಾತ್ರ ನಿಮಗೆ ಸಿಗೋಕ್ಕೆ ಸಾಧ್ಯ ಆಗಿರುತ್ತೆ. ಬಟ್ ನಿಮ್ಮ ಕೋಟೆಯಿಂದ ಹೊರಗೆ ಬಂದ್ರಿ ಅಂದರೆ ನಿಮ್ಮ ಲೈಫ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ನೀವು ಅಂದ್ಕೊಂಡಂತಹ ಅಪರ್ಚುನಿಟಿಗಳು ನಿಮಗೆ ಸಿಗುತ್ತೆ. ನಿಮ್ಮ ಜೀವನ ಇನ್ನೂ ಅದ್ಭುತವಾಗಿ ಚೇಂಜ್ ಆಗುವಂತಹ ಕ್ಷಣವೂ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಕಿಂಗ್ ಆಫ್ ಸೋರ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ತಲೆಯ ನಿರ್ಧಾರ ಅಂದರೆ ನೀವು ಮೈಂಡಿಗೆ ಕೆಲಸ ಕೊಡೋದು ಬದಲು ನೀವು ನಿಮ್ಮ ಮಾತುಗಳಲ್ಲಿ ಯೋಚನೆ ಮಾಡುವ ಬದಲು ನಿಮ್ಮ ತಲೆಗೆ ಸ್ಟ್ರೆಸ್ ಕೊಡ್ತಾ ಇದ್ದೀರಾ, ನಿಮ್ಮ ತಲೆಗೆ ಟೆನ್ಷನ್ ಕೊಡ್ತಾ ಇದ್ದೀರಾ, ನಿಮ್ಮ ತಲೆಯಿಂದನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಮನಸ್ಸಿಂದ ಯೋಚನೆ ಮಾಡಿದರೆ, ಅಂದರೆ ಮಾತಿನಲ್ಲಿ ಕ್ಲಾರಿಟಿ ಇತ್ತು ಅಂದರೆ, ಎಮೋಷನ್ಸ್ ಏನಾದರೂ ಹೈಡ್ ಮಾಡ್ತಾ ಇದ್ರಿ ಅಂದರೆ, ಸತ್ಯವನ್ನು ಹೇಳುವಂತಹ ಕ್ಷಣ ಸಹಿತ ಸತ್ಯ ಹೇಳದೆ ಅಲ್ಲೇ ಗೊಂದಲದಲ್ಲಿದ್ರಿ ಅಂತ ಅಂದರೆ ಅದನ್ನೆಲ್ಲ ನೀವು ಹೊರಗೆ ಹಾಕಿ ನೀವು ಮುಂದೆ ಬರಬೇಕು. ಅಂದರೆ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯ ಮನಸ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಾತುಗಳ ವಿಚಾರದಲ್ಲಿ, ನಿಮ್ಮ ಮಾತಿನ ವಿಚಾರದಲ್ಲಿ ಕ್ಲಾರಿಟಿ ಇರಬೇಕು. ನೀವು ಮನಸ್ಸಿನ ಮಾತು ಹೇಳಿದ ಹಾಗೆ ಕೇಳಬೇಕು. ನೀವು ನೋಡಿದ್ದೇ ಸತ್ಯ ಅಲ್ಲ, ನಿಮ್ಮ ಎದುರಿಗೆ ಇರುವಂತಹ ವ್ಯಕ್ತಿ ಏನಿದ್ದಾನೆ, ಅವರು ಸರಿನಾ ಅವರು ತಪ್ಪ ಅನ್ನೋದ್ರ ಬಗ್ಗೆ ನೀವು ಏನು ಗೊಂದಲದಲ್ಲಿದ್ದೀರ ಆ ಗೊಂದಲವನ್ನು ಕಡಿಮೆ ಮಾಡಿಕೊಂಡು ಆ ಪ್ರೀತಿಗೆ ಆ ವಿಶ್ವಾಸ
ತೋರ್ಸೋಕ್ಕೆ ಆ ವಿಚಾರದಲ್ಲಿ ನೀವು ಗೊಂದಲ ಮಾಡ್ಕೊಂಡಿರೋದ್ರ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳಿ ಇಲ್ಲಿ ನೀವು ಕೂತು ಮಾತಾಡೋದ್ರಿಂದ ಕ್ಲಾರಿಟಿ ಸಿಗುತ್ತೆ, ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯ ಮನಸ್ಥಿತಿ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ವಿಚಾರಕ್ಕೆ ಹೇಳ್ತಾ ಇದ್ದಾರಪ್ಪ ಅಂದರೆ, ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನೀವು ಮಾತಿಂದ ನೀವು ದೂರ ಆಗಿರ್ಬೋದು, ಫೋನ್ ಮುಖಾಂತರ ನೀವು ಏನಾದರೂ ಜಗಳ ಮಾಡ್ಕೊಂಡಿರ್ಬೋದು, ಅಥವಾ ನಿಮಗೆ ಸಿಗ್ತೀನಿ ಮಾತಾಡಬೇಕು ಅಂತ ಹೇಳಿರುವಂತಹ ವ್ಯಕ್ತಿಗಳಾಗಿರ್ಬೋದು. ಆದರೆ ಈ ರೀತಿ ನೀವು ಯೋಚನೆ ಮಾಡ್ತಾ ಇದ್ರಿ ಅಂದರೆ, ನೀವು ಮಾತಾಡಬೇಕು ಅಂದ ವ್ಯಕ್ತಿ ನಿಮಗೆ ಕೈಗೆ ಸಿಗ್ತಾ ಇಲ್ಲ ಅಂದಾಗ ಆ ಕ್ಷಣದಲ್ಲಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರನ್ನ, ಇವ್ರು ನನ್ನಿಂದ ದೂರ ಹೋದರು, ಇವ್ರು ನನಗೆ ಹತ್ತಿರ ಆಗೋದಿಲ್ಲ, ಇವ್ರು ನನಗೆ ಸಿಗೋದಿಲ್ಲ, ಇವ್ರು ನನ್ನ ಬಗ್ಗೆ ಯೋಚನೆನೇ ಇಲ್ಲ, ಇವ್ರಿಗೆ ನನಗೆ ಕಾಳಜಿನೇ ಇಲ್ಲ, ಇವ್ರು ನನ್ನ ಪ್ರೀತಿನೇ ಮಾಡೋದಿಲ್ಲ ಅನ್ನೋ ಮೈಂಡ್ ಸೆಟ್ ನಿಮ್ಮದಾಗಿದ್ದಾಗ ಆ ಕ್ಷಣ ನಿಮಗೆ ಏನಾಗುತ್ತೆ, ನೀವು ಗೊಂದಲದಲ್ಲಿ ಇರ್ತೀರ. ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಏನು ಹೇಳುತ್ತಪ್ಪ ಅಂದರೆ, ಮಾತಿನ ಮುಖಾಂತರ ನೀವು ಕ್ಲಾರಿಟಿ ತಗೊಳ್ಳಿ, ಮನಸ್ಸಿನ ಮಾತನ್ನು ಹೇಳಿ, ಸತ್ಯವಾದ ಮಾತುಗಳನ್ನು ನುಡಿಯಿರಿ. ಅಂದರೆ ಅವರಿಗೆ ನೀವು ಏನು ಅನ್ನೋದನ್ನು ಕ್ಲಾರಿಟಿ ಮಾಡಿ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಏನಾದರೂ ಬಂದ್ರಿ ಅಂದರೆ, ಫೈನಾನ್ಷಿಯಲ್ ವಿಚಾರ, ನಿಮ್ಮ ಎದುರಿಗಿರುವಂತಹ ವ್ಯಕ್ತಿ ಸರಿ ಇದ್ದಾರಾ, ನಾನು ಇದು ಬಿಸ್ನೆಸ್ ಮಾಡ್ತೀನ, ಇವ್ರಿಗೆ ನಾನು ಹಣ ಕೊಟ್ಟರೆ ನನಗೆ ವಾಪಸ್ ಕೊಡ್ತಾರಾ, ಅಥವಾ ನನಗೆ ಕೆರಿಯರಲ್ಲಿ ನನಗೆ ನೀವು ಜಾಬ್ ಮಾಡ್ತಾಯಿದ್ದೀರಿ ಅಂದರೆ ಅಲ್ಲಿ ಸಹಿತ ನಿಮಗೆ ಇದ್ರ ಹಣ ನನಗೆ ಬರಬೇಕಾದಷ್ಟು ಹಣ ಬರುತ್ತಾ, ನಾನು ಈ ಜಾಬ್ ಮುಂದುವರಿಸ್ಬೋದಾ, ಅಥವಾ ನನ್ನ ಮಾತುಕತೆಗಳಲ್ಲಿ ನಾನು ಇನ್ನೂ ಚೇಂಜಸ್ ಮಾಡ್ಕೋಬೇಕಾ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಗೊಂದಲ ಅಥವಾ ಕ್ಲಾರಿಟಿ ಇಲ್ಲ ಅಂದರೆ, ಈ ರೀತಿ ನೀವು ಕ್ಲಾರಿಟಿ ತಗೊಂಡ್ರಿ ಅಂದರೆ ನೀವು ನಿಮ್ಮ ಕೈಯಲ್ಲಿ ಎಲ್ಲ ಇರುತ್ತೆ, ಬಟ್ ಬೇರೆ ನೋಡುವ ದೃಷ್ಟಿ ಏನಿರುತ್ತೆ ಅಂದರೆ ತಪ್ಪಾಗಿರುತ್ತೆ. ಆ ದೃಷ್ಟಿ ಕ್ಲಿಯರ್ ಇತ್ತು ಅಂದರೆ ನಿಮಗೆ ನೀವು ಅಂದ್ಕೊಂಡಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆ, ನಿಮಗೆ ನೀವು ಇನ್ನೂ ಹಣದ ವಿಚಾರವಾಗಿ ಏನಾದರೂ ಪ್ಲ್ಯಾನ್ಸ್ ಮಾಡಿದ್ರಿ ಅಂದರೆ ಅದು ಸಹಿತ ನಿಮ್ಮ ಲೈಫಿಗೆ ನಿಮ್ಮ ಮಾತುಗಳಿಂದ ಒಳ್ಳೆಯದಾಗುತ್ತೆ. ನೀವು ಅದನ್ನೇ ಬೇರೆ ಥರ ಯೋಚನೆ ಮಾಡಿದರೆ ಅಂದರೆ ಅದು ನಿಮ್ಮ ಕೈ ಬಿಟ್ಟು ಹೋಗುವಂಥ ಸಂದರ್ಭಗಳು ಇದ್ದಾವೆ. ನೀವು ಒಂದು ಫೈನಾನ್ಷಿಯಲ್ ಅಂದರೆ ನೀವು ಫ್ರೀಡಮ್ ಆಗಿ ನಿಮ್ಮ ಲೈಫನ್ನು ಲೀಡ್ ಮಾಡ್ತೀರಾ. ನೀವು ಯಾರಿಗೋಸ್ಕರ ನೀವು ಹೆದರೋ ಪರಿಸ್ಥಿತಿ ಇಲ್ಲ, ಯಾಕೆಂದರೆ ನನ್ನನ್ನು ನಾನು ಸಾಕೊಳ್ಳುವಷ್ಟು ಕೆಪಾಸಿಟಿ ನನಗಿದೆ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ನಾನು. ನನ್ನ ಲೈಫಲ್ಲಿ ನಾನು ಅನ್ನೋ ಮಾತು ಹೇಗಪ್ಪ ಅಂದರೆ, ನಾನು ಎಲ್ಲರ ರೀತಿಯಲ್ಲೂ ನಾನು ಒಂಟಿಯಾಗಿಯೂ ಬದುಕಬಲ್ಲೆ, ನಾನು ನನ್ನ ಕಾಲ ಮೇಲೂ ನಾನು ನಿಲ್ಲಬಲ್ಲೆ. ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಫ್ರೀಡಮ್ ಆಗಿರ್ಬೋದು, ನಿಮಗೆ ನೀವು ಯಾವ ರೀತಿ ಅನ್ಕೋತೀರ ಆ ರೀತಿಯಾದಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ನೀವು. ಆದರೆ ಅದೊಂದೇ ನಮ್ಮ ಜೀವನದಲ್ಲಿ ಒಂಟಿಯಾಗಿ ಬದುಕೋದಾಗೋದಿಲ್ಲ. ನಾವು ಎಲ್ಲರೂ ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ಇರಬೇಕು ನಮ್ಮ ಜೀವನದಲ್ಲಿ ಅನ್ನೋದು ಈ ಕಾರ್ಡ್ ಹೇಳುತ್ತೆ. ಅಂದರೆ ನಾವು ಒಂಟಿಯಾಗಿ ಇರೋದಕ್ಕಿಂತ ಆಗೋದಿಲ್ಲ, ನಮ್ಮ ಜೊತೆ ಎಲ್ಲ ವ್ಯಕ್ತಿಗಳನ್ನು ನಾವು ಸಮನಾಗಿ ನೋಡೋದ್ರಿಂದ, ನಾವು ಸಮನಾಗಿ ಪ್ರೀತಿ ತೋರಿಸೋದ್ರಿಂದ, ನಮ್ಮ ಮಾತುಗಳಿಂದ, ನಮ್ಮ ಮನಸ್ಸಿಂದ, ನಾವು ನಿಜವಾದ ವ್ಯಕ್ತಿತ್ವದಿಂದ ನಾವು ಎಲ್ಲದನ್ನು ಪಡ್ಕೋಬಹುದು, ಕೊಂಡ್ಕೊಳ್ಬಹುದು. ಬರೀ ಹಣದ ವಿಚಾರ ಅಷ್ಟೇ ಆಗೋದಿಲ್ಲ, ಎಲ್ಲದೂ ನಮ್ಮ ಜೀವನದಲ್ಲಿ ಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಅಂದರೆ ಮೋಡ ಕವಿದ ವಾತಾವರಣ ನಿಮ್ಮದಾಗಿರ್ಬೋದು, ಯಾವುದೂ ಈ ಬೇರೆ ರೀತಿ ಯೋಚನೆ ಮಾಡದೇ ಇರ್ಬೋದು, ಅಂದರೆ ನಿಮ್ಮ ಮೈಂಡ್ ಕ್ಲಾರಿಟಿ ಇಲ್ಲದೇ ಇರ್ಬೋದು. ಆಗ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಯಾಕೆಂದರೆ ಈಗ ತುಂಬಾ ಗೊಂದಲದಲ್ಲಿರ್ತೀವಿ, ನಾವು ಏನು ಮಾಡಬೇಕು ಅನ್ನೋ ಗೊತ್ತಾಗದೇ ಇದ್ದಂತಹ ಕ್ಷಣದಲ್ಲಿ ನಮಗೆ ಈ ಥರ ಮೆಸೇಜಸ್ ನಮಗೆ ಯೂನಿವರ್ಸ್ ತಾನಾಗಿಯೇ ಕೊಡ್ತಾ ಇರುತ್ತೆ. ನಮ್ಮ ಮೋಡ ಕವಿದ ಮೈಂಡಲ್ಲಿ ನಾವು ಒಂಥರ ಸ್ತಬ್ಧ ಆಗಿರ್ತೀವಿ, ಏನೂ ತಿಳಿದೇ ಇರುವಂತಹ ಕ್ಷಣಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಆ ಕ್ಷಣದಲ್ಲಿ ನಾವು ಯಾವ ರೀತಿ ಯಾರಾದರೂ ನನಗೆ ಗೈಡೆನ್ಸ್ ಮಾಡ್ತಿಲ್ವಲ್ಲ, ನಮಗೆ ಯಾರಾದರೂ ದಾರಿ ತೋರಿಸ್ತಿಲ್ಲ, ಇದು ನನಗೆ ಸರಿ ಆಗುತ್ತಾ, ನಾವು ಹೋಗಿ ಇದೆಲ್ಲ ಮಾಡುತ್ತೀವ ಅನ್ನೋ ಮನಸ್ಥಿತಿಯಲ್ಲಿ ನಾವು ಇರ್ತೀವಿ. ಆ ಕ್ಷಣದಲ್ಲಿ ನೀವು ಈ ಥರ ಏನೋ ಒಂದು ಮೆಸೇಜಸ್ ನೋಡಿದ್ರೆ ಅಂದರೆ ನಿಮ್ಮ ಮೈಂಡು ಸ್ವಲ್ಪ ಕ್ಲಾರಿಟಿ ಬರ್ಬೋದು, ಅಥವಾ ಕೂಲ್ ಆಗ್ಬೋದು, ಅಥವಾ ಮನಸ್ಸಲ್ಲಿ ನಾನು ಈ ಥರ ಬದುಕಬಲ್ಲೆ, ನನ್ನ ವ್ಯಕ್ತಿತ್ವವನ್ನು ಹೀಗಿದೆ, ನಾನು ಇನ್ನೂ ಚೆನ್ನಾಗಿ ಬದುಕ್ತೀನಿ, ನಾನು ಧೈರ್ಯವಾಗಿರ್ತೀನಿ, ನಾನು ಒಂಟಿಯಾಗಿ ಇರೋದೇ ಅಲ್ಲ, ನನ್ನ ಜೊತೆ ಯೂನಿವರ್ಸ್ ಇದೆ, ನನ್ನ ಜೊತೆ ಪ್ರೀತಿ ಇದೆ, ನನ್ನ ಜೊತೆ ನಂಬಿಕೆ ಇದೆ, ನಾನು ಸತ್ಯದಾರಿಯಲ್ಲಿದ್ದೀನಿ ಅಂತ ಹೇಳಿ ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೋತೀರ. ಈ ಮೋಟಿವೇಶನ್ ನಿಮ್ಮ ಲೈಫನ್ನು ಒಂದು ಚೇಂಜಸ್ಸಿಂದ ತರ್ಬೋದು, ಒಂದು ಚೇಂಜಸ್ ಆಗಬಹುದು ಅನ್ನೋದನ್ನು ಕಿಂಗ್ ಆಫ್ ಸಾರ್ಟ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದೆ.
ಓಕೆ, ಥ್ಯಾಂಕ್ ಯು. ಕಿಂಗ್ ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಪ್ಪ ಅಂದರೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಪ್ಪ ಅಂದರೆ ಒಂದು ಸ್ಟೆಬಿಲಿಟಿ, ಒಂದು ಸೆಕ್ಯೂರಿಟಿ, ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ಲಾಂಗ್ ಟರ್ಮ್ ಥಿಂಕಿಂಗ್. ಅಂದರೆ ನೀವು ತುಂಬಾ ದೂರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಎಲ್ಲದೂ ಕ್ಲಾರಿಟಿ ಇರುತ್ತೆ, ಎಲ್ಲದೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದಿರುತ್ತೆ. ಇಲ್ಲಿ ಹಣದ ವಿಚಾರವಾಗಿ ನೀವು ಆಲ್ರೆಡಿ ಸೆಟಲ್ ಆಗಿದ್ದೀರಾ. ನಿಮಗೆ ಏನು ಬೇಕಾಗಿತ್ತೋ ಅದಕ್ಕೆಲ್ಲ ನಿಮ್ಮ ಲೈಫಲ್ಲಿ ಸಿಕ್ಕಿದೆ, ನಿಮ್ಮ ಜೀವನದಲ್ಲಿ ಅದು ಆಲ್ರೆಡಿ ಸಿಕ್ಕಾಗಿದೆ. ನೀವು ಏನೋ ಬಯಸ್ತಾ ಇದ್ದೀರಾ, ನಿಮ್ಮ ಒಳಗಿನ ಮನಸ್ಸಿಗೆ, ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಸ್ವಲ್ಪ ಕಾಳಜಿ ನನಗೆ ಬೇರೆಯವರಿಂದ ಸಿಕ್ಕರೆ ಸಾಕಪ್ಪ. ಅಂದರೆ ನೀವು ತುಂಬಾ ಕಷ್ಟಪಟ್ಟು ಒಂದು ಮೇಲಕ್ಕೆ ಬಂದಿದ್ದೀರ, ಒಂದು ಜಾಗ, ಒಂದು ನಿಮ್ಮ ಲೈಫ್ ನೀವು ಒಂದು ಸ್ಟೆಬಲ್ ಆಗಿ ನಿಂತಿದ್ದೀರ. ತುಂಬಾ ಕಷ್ಟಪಟ್ಟಿದ್ದೀರ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರ, ತುಂಬಾ ಯೋಚನೆಯಲ್ಲಿ ಅಂದರೆ ತುಂಬಾ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ಹಗಲು ರಾತ್ರಿ ನಿದ್ದೆಗೆಟ್ಟು ನಿಮ್ಮ ಲೈಫನ್ನು ನೀವು ಒಂದು ಇದರಲ್ಲಿ ಕಟ್ಕೊಂಡಿದ್ದೀರ. ಆದರೆ ಅಲ್ಲಿ ನಿಮಗೆ ತುಂಬಾ ಸಮಸ್ಯೆಗಳನ್ನು ಅನುಭವಿಸಿದ್ದೀರ. ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಇನ್ನೊಂದು ವಿಚಾರದಲ್ಲಾಗಿರ್ಬೋದು. ಇಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಟ್ಟು ನೀವು ಮೇಲೆ ಬಂದಿದ್ದೀರ. ತುಂಬಾ ಯಾವುದೋ ಒಂದು ವಿಚಾರಕ್ಕೆ ನೀವು ಕಾಯ್ತಾ ಇದ್ದಿರ್ಬೋದು, ಅಥವಾ ಮನಿ ವಿಚಾರದಲ್ಲಿ ನೀವು ನನಗೆ ಇಷ್ಟೇ ಅಮೌಂಟ್ ಬರಬೇಕಿತ್ತು, ಅದು ಇನ್ನೂ ಬಂದಿಲ್ಲ ಅಂತ ಹೇಳ್ತಿರ್ಬೋದು. ಅಥವಾ ನೀವು ತುಂಬಾ ರಿಲೇಷನ್ಶಿಪ್ಪಲ್ಲಿ ತುಂಬಾ ನೋವು ಪಡ್ತಾ ಇದ್ರಿ, ಆ ನೋವಿಂದ ನೀವು ಹೊರಬರೋಕ್ಕೆ ಆಗದೇ ಇದ್ದಾಗ ನೀವು ಆಧ್ಯಾತ್ಮಿಕ ಕಡೆಗೆ ನೀವು ಮುನ್ನುಗ್ಗಿರ್ಬೋದು. ಅಥವಾ ಇಲ್ಲಿ ನೀವು ಸೈಟು ಖರೀದಿ ಮಾಡಿರ್ಬೋದು, ಅಥವಾ ನೀವು ತುಂಬಾ ಕಷ್ಟಪಟ್ಟು ಸೈಟ್ ಖರೀದಿ ಮಾಡಿ ಅಲ್ಲಿ ನಿಮಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಸಿಗದೆ ಇರ್ಬೋದು, ಅಲ್ಲಿ ನೀವು ತುಂಬಾ ನೋವು ಅನುಭವಿಸಿರ್ಬೋದು. ಅಥವಾ ಕೋರ್ಟ್ ಕೇಸಸ್ ವಿಚಾರದಲ್ಲಿ ನೀವು ಹಣ ಕಳ್ಕೊಂಡಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಹಣವನ್ನು ಕಳ್ಕೊಂಡಿರ್ಬೋದು. ಇನ್ನು ಯಾವುದೆಲ್ಲ ನಿಮ್ಮ ವಿಚಾರದಲ್ಲಿ ನೀವು ಕಷ್ಟಪಟ್ಟು ನೀವು ಮೇಲೆ ಬಂದು ನೀವು ಲಾಸಸ್ ಅನುಭವಿಸಿದ್ರಿ ಅಂದರೆ ಈ ನೆಕ್ಸ್ಟ್ ಒಂದು ವೀಕಲ್ಲಿ ನಿಮಗೆ ಅದು ಸ್ವಲ್ಪ ಮಟ್ಟಿಗೆ ನೀವು ಕೂಲ್ ಆಗುವಂತಹ ಸಂದರ್ಭನ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಇಷ್ಟು ನೀವು ಕಷ್ಟಪಟ್ಟಿದ್ದರೆ ಆ ಕಷ್ಟಕ್ಕೆ ನಾವು ಪ್ರತಿಫಲವಾಗಿ ನಿಮಗೆ ಕೊಡ್ತೀವಿ. ಎಷ್ಟೇ ಕಷ್ಟ ಇದ್ದರೂ ಸಹಿತ ನೀನು ಒಂದು ಧೈರ್ಯವಾಗಿ ಧೈರ್ಯವಾಗಿದೆಯಾ, ನಿನ್ನಲ್ಲಿರುವಂತಹ ಗುಣವನ್ನು ನಾವು ನೋಡ್ತಾ ಇದ್ದೀವಿ. ನೀನು ಏನೇ ಮಾಡಿರ್ಬೋದು, ನಿನಗೆ ಎಷ್ಟೇ ಜನ ನಿಮಗೆ ತೊಂದರೆ ಕೊಟ್ಟಿರ್ಬೋದು, ನಿನಗೆ ಎಷ್ಟೇ ತೊಂದರೆ ಆಗಿದ್ದರೂ ಸಹಿತ ನೀನು ಅದನ್ನ ಸಹಿಸ್ಕೊಂಡು ನಿನ್ನ ಜೀವನವನ್ನು ಮುನ್ನುಗ್ಗಬೇಕು ಅಂತ ಹೇಳಿ ನೀವು ಹೊರ ಬಂದಿದ್ದೀರಾ. ಆದರೆ ಇಲ್ಲಿ ನಿಮಗೆ ಮನಃಶಾಂತಿ, ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇರೋದನ್ನು ಸಹಿತ ಯೂನಿವರ್ಸ್ ನೋಡಿದೆ. ಆ ಯೂನಿವರ್ಸ್ ನೋಡಿದೆ, ಅದಕ್ಕೆ ಸರಿಯಾಗಿ ನಿಮಗೆ ಯೂನಿವರ್ಸ್ ಪ್ಲಾನ್ ಮುಖಾಂತರ ನಿಮಗೆ ಏನು ಸಿಗಬೇಕಾಗಿದೆಯೋ ಅದನ್ನು ಯೂನಿವರ್ಸ್ ನಿಮಗೆ ಕೊಡ್ತಾರೆ ಅನ್ನೋ ಭರವಸೆನ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಹೇಳ್ತಾ ಇದೆ. ಇಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಅಂದರೆ ಫೈನಾನ್ಷಿಯಲ್ ವಿಚಾರವಾಗಿ ತುಂಬಾ ನೋವು ಅನುಭವಿಸಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಪ್ರತಿಯೊಂದು ವಿಚಾರದಲ್ಲಿ ಹೆಜ್ಜೆಯಲ್ಲೂ ಅವಮಾನ ಪಟ್ಟಿದ್ದೀರಾ. ಆ ಅವಮಾನದಿಂದ ನೀವು ಮುನ್ನುಗ್ಗಿ ಮುಂದೆ ಒಂದು ನಿಮ್ಮದೇ ಆದ ಒಂದು ಇದರಲ್ಲಿ ನೀವು ನಿಂತಿದ್ದೀರಾ ಅಂದಾಗ ಅಲ್ಲಿ ಸ್ವಲ್ಪ ನಿಮಗೆ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು, ತೊಂದರೆ ಆಗಿರ್ಬೋದು. ಯಾಕಂದರೆ ನಾವು ಇಷ್ಟು ಮೇಲಕ್ಕೆ ಬಂದಿದ್ದೀವಿ ಅಂದರೆ ನಮಗೆ ಅವಮಾನ ಮಾಡೋರು ತುಂಬ ಜನ ಇರ್ತಾರೆ, ನೋವು ಕೊಟ್ಟಿರೋರು ತುಂಬ ಜನ ಇರ್ತಾರೆ, ನಮಗೆ ನಮ್ಮ ಬಗ್ಗೆ ಹಿಂದೆ ಮಾತಾಡಿರುವಂತಹ ವ್ಯಕ್ತಿಗಳು ತುಂಬ ಜನ ಇರ್ತಾರೆ. ಇದೆಲ್ಲದನ್ನು ಸಹಿಸ್ಕೊಂಡು ಒಂದು ಪೊಸಿಷನ್ನಿಗೆ ಬಂದಿದ್ದೀರಾ ನೀವು. ಆ ಪೊಸಿಷನ್ನ ನೀವು ಕಾಪಾಡ್ಕೋಬೇಕು ಅಂತ ಹೇಳಿದಾಗ ಇನ್ನೂ ನಿಮಗೆ ಕಷ್ಟ ಆಗ್ತಾ ಇರುತ್ತೆ. ಆ ಕಷ್ಟದಲ್ಲಿ ನಿಮ್ಮ ಜೊತೆ ಯೂನಿವರ್ಸ್ ಇದ್ದಾರೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀನು ಧೈರ್ಯವಾಗಿರು, ನಾವು ನಿನ್ನ ಜೊತೆ ಇದ್ದೀವಿ, ನೀನು ಸತ್ಯ ದಾರಿಯಲ್ಲಿದೆಯಾ, ನಿನಗೆ ನಾವು ಎಲ್ಲ ರೀತಿಯಿಂದನೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಫೈನಾನ್ಷಿಯಲ್ ವಿಚಾರ ಒಂದೇ ಹೇಳೋದಿಲ್ಲ, ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ತುಂಬಾ ಗಲಾಟೆಗಳಾಗಿರುತ್ತೆ, ತೊಂದರೆಗಳಾಗಿರುತ್ತೆ, ಯಾರೋ ಮಧ್ಯವರ್ತಿಗಳಿರ್ತಾರೆ, ಅವರಿಂದ ಎಲ್ಲ ನಿಮಗೆ ಅವಮಾನ ಆಗಿರ್ಬೋದು. ಆ ಅವಮಾನದಿಂದ ಹೊರಗೆ ಬಂದು ನೀವು ನನ್ನ ಸಂಸಾರದಲ್ಲಿ ಇದೇ ಥರ ಇರಬೇಕು ಅಂತ ಹೇಳಿ ನೀವು ಬಯಸಿದ್ರಿ ಅಂದರೆ ಅದರ ಪ್ರಕಾರನೇ ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಅದ್ರ ಪ್ಲ್ಯಾನ್ ಪ್ರಕಾರನೇ ಆಗುತ್ತೆ. ಅಲ್ಲಿ ಮಧ್ಯೆ ಬಂದಿರುವಂತಹ ವ್ಯಕ್ತಿಯು
ನಿಮ್ಮ ಜೊತೆ ಇರುವಷ್ಟು ದಿನ ಇಲ್ಲಿಗೆ ಕಷ್ಟಪಟ್ಟಿದ್ದೀರ. ಬಟ್ ಈ ಮುಂದಿನ ಕ್ಷಣದಿಂದ ಈ ಕ್ಷಣದಿಂದ ಅವರು ನಿಮ್ಮ ಜೀವನದಿಂದ ಮುಕ್ತರಾಗ್ತಾರೆ. ಅಂದರೆ ಅವರು ನಿಮ್ಮ ಜೀವನದಿಂದ ಹೊರ ಹೋಗ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಜೀವನ, ನಿಮ್ಮ ಸಂಬಂಧ ಇನ್ನೂ ಚೆನ್ನಾಗಾಗುತ್ತೆ. ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಪ್ರೀತಿ ನಿನಗೆ ನೀನು ಎಷ್ಟು ಬಯಸಿದ್ದೋ ಅಷ್ಟು ಪ್ರೀತಿ ನಿನಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದನೇ ಹೆಲ್ತ್ ವಿಚಾರವಾಗಿ ತುಂಬಾ ನೀವು ಅನುಭವಿಸಿರ್ಬೋದು. ಹೆಲ್ತ್ ವಿಚಾರ ಅಂದರೆ ನಿಮಗೆ ಇದೇ ವಿಚಾರಕ್ಕೆ ತುಂಬಾ ಕೊರಗ್ತಾ ಇದ್ರಿ, ನೋವು ಅನುಭವಿಸ್ತಾ ಇದ್ರಿ, ಸಂಕಟಗಳನ್ನು ಪಡ್ತಾ ಇದ್ರಿ. ಇದರಿಂದ ನೀವು ತುಂಬಾ ಆರೋಗ್ಯದಲ್ಲಿ ಏರುಪೇರು ಆಗಿರಬಹುದು. ಇಲ್ಲಿ ಆ ಆರೋಗ್ಯನೂ ಸಹಿತ ನಿಮಗೆ ಇಲ್ಲಿಂದ ಸುಧಾರಣೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ಫೈನಾನ್ಷಿಯಲ್ ವಿಚಾರ, ನಿಮ್ಮ ರಿಲೇಷನ್ಶಿಪ್ ವಿಚಾರ, ನೀವು ಕೆರಿಯರ್ ವಿಚಾರವಾಗಿ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರೋ ವಿಚಾರದಲ್ಲಿ ಸಹಿತ ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ, ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ವಿಚಾರವು ಮುಚ್ಚಿಟ್ಟಿದ್ದೀರೋ ಆ ವಿಚಾರದ ಬಗ್ಗೆ ಸತ್ಯ ತಿಳಿಯುವಂತಹ ಕ್ಷಣನೂ ಇರ್ಬೋದು. ನೀವು ಇಲ್ಲಿವರೆಗೂ ಯಾವ ವಿಚಾರ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಆ ವಿಚಾರನೂ ಸಹಿತ ನಿಮಗೆ ಗೊತ್ತಾಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ನೀವು ಪಟ್ಟಿರುವಂಥ ಕಷ್ಟಕ್ಕೆ, ನೀವು ಪಟ್ಟಿರುವಂಥ ನೋವಿಗೆ ಯೂನಿವರ್ಸ್ ಸಪೋರ್ಟ್ ಇದ್ದೇ ಇರುತ್ತೆ. ಆದ್ದರಿಂದ ನೀವು ಹೊರಗೆ ಬಂದ್ರಿ ಅಂದರೆ ನಿಮಗೆ ನಿಮ್ಮ ಲೈಫ್ ಜರ್ನಿ ಇನ್ನೂ ತುಂಬ ಚೆನ್ನಾಗಿದೆ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಯೂನಿವರ್ಸ್ ಇದ್ದಾರೆ, ಗಾರ್ಡಿಯನ್ ಏಂಜಲ್ಸ್ ಇದ್ದಾರೆ. ನಿಮ್ಮ ಜೊತೆ ಇರುವಂತಹ, ನೀವು ನಂಬಿರುವಂತಹ ದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಸಹಿತ ಈ ಕಿಂಗ್ ಆಫ್ ಪೆಂಟಿಕಲ್ ಹೇಳ್ತಾ ಇದೆ. ಮತ್ತು ಇಲ್ಲಿ ಏನು ಹೇಳ್ತದಪ್ಪ ಅಂದರೆ 10 ಆಫ್ ಕಪ್ಸ್ ಅಂದರೆ ತುಂಬಾ ಎನರ್ಜಿ ಇದೆ. ರೀಡಿಂಗ್ ಮಾಡ್ತಾ ನನಗೆ ಮಾತು ತದಲ್ತಾ ಇದೆ, ತುಂಬಾ ಎನರ್ಜಿ ಇದೆ. ಇದು ಯಾರಿಗೆಲ್ಲ ಕನೆಕ್ಟ್ ಆಗುತ್ತಿದೆ ಅದು ಅವರಿಗೆ ತುಂಬಾ ಒಂದು ಒಳ್ಳೆ ವಿಚಾರ ತಿಳಿಸ್ಕೊಡ್ತಾ ಇದ್ದಾರೆ ಯೂನಿವರ್ಸ್ ಅಂತ ನಾನು ತಿಳಿಸ್ಕೊಡ್ತೇನೆ. ಯಾಕೆಂದರೆ ಇಲ್ಲಿ ತುಂಬಾ ಒಂದು ಎಮೋಷ್ನಲ್ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ತುಂಬ ಗೊಂದಲದಲ್ಲಿರ್ಬೋದು, ತುಂಬ ನೋವು ಅನುಭವಿಸ್ತಾ ಇರ್ಬೋದು. ಅದರಿಂದ ಹೊರಗೆ ಬಂದಿದ್ದರೂ ಸಹಿತ ಅವರು ಇನ್ನೂ ನಾನು ಹೊರಗೆ ಬಂದಿಲ್ಲ ಅನ್ನೋ ಕ್ಷಣದಲ್ಲಿ ಇರ್ಬೋದು. ಆದರೆ ಅದು ಎಲ್ಲದನ್ನೂ ನೀವು ದಾಟಿ ಮುಂದೆ ಬಂದಿದ್ದೀರಿ. ಈಗ ಆಲ್ರೆಡಿ ತುಂಬಾ ಮುಂದೆ ಬಂದಿದ್ದೀರಾ. ಮತ್ತು ಫ್ಯಾಮಿಲಿ ಜೊತೆ ಚೆನ್ನಾಗಿ ಆಗ್ತಾ ಇದ್ದೀರಾ, ಖುಷಿಯಿಂದ ಇರ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಇನ್ನೂ ಅತಿ ಹೆಚ್ಚು ಖುಷಿಯಿಂದ ಇರುವಂತಹ ಕ್ಷಣವನ್ನು ಸಹಿತ ಇಲ್ಲಿ ತಂದುಕೊಡ್ತಾ ಇದೆ. ಅಂದರೆ ಒಳಗೆ ನೀವು ಎಷ್ಟೊಂದು ನೋವು ಪಡ್ತಾ ಇದ್ರಿ, ಅಷ್ಟೇ ನೀವು ಫ್ಯಾಮಿಲಿ ಜೊತೆ ನಿಮ್ಮ ಪೀಸ್ ಆಫ್ ಮೈಂಡ್ ಅಂದರೆ ನಿಮ್ಮ ಕನಸು ಈಡೇರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಎಮೋಷ್ನಲ್ ಫಿಲ್ಫಿಲ್ಮೆಂಟ್ ಅಂದರೆ ನಿಮ್ಮ ವಿಶ್ ಅದು ನಿಮಗೆ ಸಿಗುವಂತಹ ಇದು ಆಗಿದೆ. ಅಂದರೆ ಕ್ಷಣ ಬಂದಿದೆ. ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ, ನಿಮ್ಮಲ್ಲಿ ಯಾವ ವಿಚಾರಕ್ಕೆ ನೀವು ತುಂಬಾ ಕೊರಗ್ತಾ ಇದ್ರಿ ಅದೆಲ್ಲ ಈಡೇರಿ ನಿಮಗೆ ಒಂದು ಅಪಾರ್ಚುನಿಟಿ ಆಗಿರ್ಬೋದು. ಈ ಕ್ಷಣದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಸಮಯವನ್ನು ಕಳೆಯುವಂತಹ ಕ್ಷಣವನ್ನು ತಂದು ಕೊಡ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮ ಹಾರ್ಟ್ ತುಂಬಾ ಪ್ಯೂರ್ ಆಗಿದೆ. ಹಾರ್ಟ್ ತುಂಬಾ ಖುಷಿಯಾಗಿ ಇಟ್ಕೊಳ್ಬೇಕು, ನಾನು ತುಂಬಾ ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ನೀವು ನಿಮ್ಮ ಜೀವನದಲ್ಲಿ ನೀವು ಏನು ಯೂನಿವರ್ಸಿಗೆ ಪ್ರೇಯರ್ ಮಾಡಿದ್ರಿ ಆ ಟೈಮಿಂಗ್ ನಿಮಗೋಸ್ಕರ ಕಾಯ್ತಾ ಇದೆ, ನಿಮಗೋಸ್ಕರ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ಸಡನ್ ಚೇಂಜಸ್ ಬರ್ತಾ ಇದೆ. ಹೇಗೆ ಹೇಳಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿದ್ದ ಟವರ್ ಕಾರ್ಡ್, ಇದ್ರ ಜೊತೆ ಟವರ್ ಕಾರ್ಡ್ ಬಂದಿದೆ. ಅಂದರೆ ಇಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಯೋಚನೆಯಲ್ಲಿ, ತುಂಬಾ ಗೊಂದಲದಲ್ಲಿ, ತುಂಬಾ ನೋವಲ್ಲಿ, ತುಂಬಾ ಸ್ಟ್ರಗಲ್ ಪಟ್ಟು ನಿಮ್ಮ ಲೈಫನ್ನು ಒಂದು ಸ್ಥಾನಕ್ಕೆ ತೊಗೊಂಬಂದಿದ್ದೀರ. ಆ ಸ್ಥಾನಕ್ಕೆ ನಿಮಗೋಸ್ಕರ ಯೂನಿವರ್ಸ್ ಏನು ಮಾಡ್ತದೆ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಕೂಲೀಗ್ಸ್ ಜೊತೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಅತಿ ಹೆಚ್ಚು ಪ್ರೀತಿನ ಕೊಡ್ತಾ ಇದೆ. ಇಲ್ಲಿ ದುರ್ಗಾ ಮಾತಾ ನಿಮಗೆ ಬಂದು, ನಿಮಗೆ ಕಾಳಿ ಮಾತೆ ನಿಮಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಈ ಕ್ಷಣ ನಿಮಗೆ ಬರಬೇಕು ಅಂದರೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ದುರ್ಗಾ ಮಾತೆ ಅಥವಾ ನೀವು ನಂಬಿರುವಂಥ ಆದಿಶಕ್ತಿ ಆಗಿರ್ಬೋದು, ಕಾಳಿ ಮಾತೆ ಆಗಿರ್ಬೋದು, ಅವರು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಂದ ನಿಮಗೆ ನಿಮ್ಮ ಲೈಫು ಸಡನ್ ಚೇಂಜಸ್ ಬರ್ತಾ ಇದೆ. ಅಂದರೆ ಅಚಾನಕ್ಕಾಗಿ ದೊಡ್ಡ ಬದಲಾವಣೆಗಳು ಬರ್ತಾ ಇದೆ. ಹಳೆಯ ನೋವು ಆಗಿರ್ಬೋದು, ಹಳೆಯ ಬಿರುಕು ಆಗಿರ್ಬೋದು, ಹಳೆಯ ವಿಚಾರದಲ್ಲಿ ನಿಮಗೆ ತುಂಬಾ ನೀವು ಸ್ಟ್ರಗಲ್ ಪಟ್ಟು ಆ ನೋವಿಂದ ಹೊರ ಬರ್ತಾ ಇದ್ದೀರಾ. ಒಂದು ಫ್ಯಾಮಿಲಿ ಜೊತೆ ಚೆನ್ನಾಗಾಗ್ತಾ ಇದ್ದೀರಾ, ಒಂದು ರಿಲೇಷನ್ ಬಾಂಡಿಂಗ್ ಜೊತೆ ಚೆನ್ನಾಗಿ ಆಗ್ತಾ ಇದ್ದೀರಾ, ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬ ಚೆನ್ನಾಗಾಗ್ತಾ ಇದ್ದೀರಾ, ಆರೋಗ್ಯದ ವಿಚಾರದಲ್ಲಿ ತುಂಬ ಚೇತರಿಕೆ ಕಾಣ್ತಾ ಇದ್ದೀರಾ. ನೀವು ಅಂದ್ಕೊಂಡಂತೆ ಎಲ್ಲ ಕೆಲಸದಲ್ಲಿಯೂ ಸಹಿತ ನಿಮಗೆ ಇದು ಸಿಗ್ತಾ ಇದೆ, ಫೀಲ್ ಸಿಗ್ತಾ ಇದೆ. ಅಂದರೆ ಫುಲ್
ಪೇನ್ಫುಲ್ ಅಂದರೆ ನಿಮ್ಮ ನೋವುಗಳಿಂದ ಹೊರ ಬರ್ತಾ ಇದ್ದೀರಾ. ನೀವು ಸುಮ್ಮನೆ ಅನ್ನೆಸೆಸರಿ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಲೈಫ್ ಅತಿ ಹೆಚ್ಚು ಅದ್ಭುತವಾಗಿ ಬದಲಾವಣೆಗಳನ್ನು ಕಂಡು ನೀವು ಕಂಡಂಥ ಕನಸು ಎಷ್ಟು ಇದೆಯೋ ಅದಕ್ಕಿಂತ ದುಪ್ಪಟ್ಟಾಗಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ಇಲ್ಲಿದ್ದ ಟವರ್ ಅಂತ ಬಂದಿದೆ ಅಂದಾಗ ನಿಮ್ಮ ಲೈಫ್ ಜರ್ನಿ ಅತಿ ಹೆಚ್ಚು ಸುಂದರವಾದಂಥ ಕ್ಷಣಗಳನ್ನು ಕಾಣ್ತಾ ಇದ್ದಾರೆ. ಅಂದರೆ ಬದಲಾವಣೆ ಕಾಣ್ತಾ ಇದೆ, ಸಡನ್ ಚೇಂಜಸ್ ಬರ್ತಾ ಇದೆ. ಇಲ್ಲಿ ಕಾಳಿ ಮಾತೆ, ದುರ್ಗಾ ಮಾತೆ, ಆದಿಶಕ್ತಿ ಇವರ ಪ್ರವೇಶ ಆಗಿದೆ. ನೀವು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಿಮಗೋಸ್ಕರನೇ ಅವರು ನಿಮ್ಮ ಎನರ್ಜಿಗೆ ಅಂದರೆ ನಿಮ್ಮ ಪ್ರೀತಿಗೆ ನಿಮ್ಮ ಇದಕ್ಕೆ ಅವರು ನಿಮಗೆ ಸಹಾಯ ಮಾಡಬೇಕು ಅಂತಲೇ ಅವರ ಪ್ರವೇಶ ಆಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಕಂಡಂಥ ಕನಸಾಗಿರ್ಬೋದು, ನೀವು ಏನೆಲ್ಲ ಬಯಸಿದ್ರಿ, ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ, ನೋವು ಅನುಭವಿಸಿದ್ರಿ, ಅದರಿಂದ ಎಲ್ಲ ಮುಕ್ತ ಆಗಿ ಹಳೆ ನೋವುಗಳಿಂದ ಮುಕ್ತವಾಗಿ ಹೊಸದಾದ ದಾರಿ ನಿಮಗೆ ಸಿಗ್ತಾ ಇದೆ, ಹೊಸದಾದ ಯೋಚನೆ ಸಿಗ್ತಾ ಇದೆ, ಹೊಸದಾದ ಬಾಂಡಿಂಗ್ ಸಿಗ್ತಾ ಇದೆ. ನಿಮಗೆ ನೀವು ಅಂದ್ಕೊಂಡಂತಹ ಲೈಫ್ ಜರ್ನಿ ನಿಮ್ಮದಾಗ್ತಾ ಇದೆ. ನೀವು ಯಾವ ರೀತಿ ನಮ್ಮ ಲೈಫ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ ಅದು ಸಹಿತ ನಿಮ್ಮ ಲೈಫಿಗೆ ಬರ್ತಾ ಇದೆ. ಅಂದರೆ ಇಲ್ಲಿ ಕನ್ಫ್ಯೂಷನ್ಸ್ ಎಲ್ಲ ಹೋಗ್ತಾ ಇದೆ. ಎಮೋಷ್ನಲಿ ಇದೆ ಆದರೆ ತೋರಿಸೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ನೀವು ಇದ್ರಿ ಅಂದರೆ ಒಂದು ಬಿಗ್ ಚೇಂಜಸ್ ನಿಮಗೆ ಬರ್ತಾ ಇದೆ. ಟವರ್ ನಂತರ ಕ್ಲಾರಿಟಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೈವಿಕ ಸಂದೇಶ ಏನಪ್ಪ ಅಂದರೆ ಹಳೆಯದನ್ನು ಬಿಡದೆ ಹೊಸದಕ್ಕೆ ಜಾಗ ಇಲ್ಲ. ಅಂದರೆ ಹಳೆಯದು ನೀವು ಏನು ಬಿಡ್ತಾ ಇಲ್ಲ, ಹಳೆಯದನ್ನು ನೀವು ಬಿಟ್ಟಾಗ ನಿಮಗೆ ಹೊಸದಾದ ಲೈಫ್ ಸಿಗುತ್ತೆ. ಅಂದರೆ ಹಳೆಯದನ್ನು ಬಿಡದೆ ನೀವು ಹೊಸದಾದಕ್ಕೆ ಯಾವುದಕ್ಕೂ ನೀವು ಕೈ ಹಾಕೋಕ್ಕಾಗೋದಿಲ್ಲ. ಈಗ ಹೊಸದು ಜೀವನ ಬರ್ತಾ ಇದೆ ಅಂದರೆ ನೀವು ಹಳೆಯದನ್ನು ಬಿಡಲೇಬೇಕು, ಹಳೆ ನೋವನ್ನು ಬಿಡಲೇಬೇಕು ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ನಿಮಗೆ ನಿಮ್ಮ ಲೈಫಲ್ಲಿ ಹೊಸದಾದ ಬದಲಾವಣೆ ಬರ್ತಾ ಇದೆ, ಹೊಸದಾದ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಜಾಬ್ ಸಿಗ್ತಾ ಇರ್ಬೋದು ಅಥವಾ ಹೊಸದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ತಾ ಇರ್ಬೋದು, ಫೈನಾನ್ಷಿಯಲಿ ಒಂದು ಗ್ರೋತ್ ಬರ್ತಾ ಇರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಜೀವನ ಹಳೆ ನೋವಿನಿಂದ ಮುಕ್ತವಾಗಿ ಹೊಸದಾದ ಸಂತೋಷವನ್ನು ಹುಡ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಈ ವಾರದ ರೀಡಿಂಗಲ್ಲಿ ಯೂನಿವರ್ಸ್ ನಿಮಗೆ ಈ ಥರ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಈ ಗೈಡೆನ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಖುಷಿಯಾಗಿರಿ, ಸಂತೋಷವಾಗಿರಿ, ನೆಮ್ಮದಿಯಿಂದ ಸುಖವಾಗಿ ಸಂತೋಷದಿಂದ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.